ನಮಸ್ಕಾರ. ಪ್ರಜ್ಞಾ ಪ್ರಕಲ್ಪಕ್ಕೆ ಸ್ವಾಗತ. ಇಂದಿನ ದಿನ ನಾವು ಹೋಪನೋಪನೋ ಎಂಬ ಪ್ರಾಚೀನ ಗುಣಪಡಿಸುವ ಪದ್ಧತಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಹವಾಯ್ ದೇಶದ ಪ್ರಾಚೀನ ಪದ್ಧತಿಯಾಗಿದೆ. ಇದು ಅತ್ಯಂತ ಸರಳ, ಆದರೆ ಅಷ್ಟೇ ಶ್ರೇಷ್ಠ, ಅತ್ಯಂತ ವೇಗವಾಗಿ ಫಲಿತಾಂಶ ಕೊಡುವ ಸಾಧನೆಯಾಗಿದೆ. ಇದನ್ನು ಯಶಸ್ವಿಯಾಗಿ ಬಳಸುವುದರ ಮೂಲಕ ನಮ್ಮ ಜೀವನದಲ್ಲಿ ಆರೋಗ್ಯ ಸಮೃದ್ಧಿ, ಸಂಬಂಧಗಳ ಸಮೃದ್ಧಿ, ಉದ್ಯೋಗ, ವ್ಯಾಪಾರ ಸಮೃದ್ಧಿ, ಹಣಕಾಸಿನ ಸಮೃದ್ಧಿಯನ್ನು ನಾವು ಹೇಗೆ ಸಾಧಿಸಬಹುದು ಎಂಬುದನ್ನು ತಿಳಿಯೋಣ. ಶಾಂತಿ ನೆಮ್ಮದಿಯನ್ನು ಪಡೆಯುವ ಮೊದಲು ನಾವು ಈಗ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಶುದ್ಧಿ ಮಾಡಿಕೊಳ್ಳಬೇಕು, ಕ್ಲೀನ್ ಮಾಡಿಕೊಳ್ಳಬೇಕು. ನಾವು ಹಿಡಿದಿಟ್ಟುಕೊಂಡಿರುವ ನಕಾರಾತ್ಮಕ ಭಾವನೆಗಳನ್ನು ಕ್ಲೀನ್ ಮಾಡಿಕೊಳ್ಳಬೇಕು. ನಾವು ಅನೇಕ ಜನ್ಮಗಳಿಂದ ಸಂಗ್ರಹಿಸಿಕೊಂಡು ಬಂದಂತಹ ನಕಾರಾತ್ಮಕ ಭಾವನೆಗಳನ್ನು, ನೆನಪುಗಳನ್ನು ಬಿಡಲಿಕ್ಕೆ, ಅಳಿಸಲಿಕ್ಕೆ ಈ ಒಂದು ಹೋಪನೋಪನೋ ಸಾಧನೆ ತುಂಬ ಉಪಯುಕ್ತ ಸಾಧನವಾಗಿದೆ. ಇದನ್ನೇ ಪ್ರತಿದಿನ ಪ್ರಾಕ್ಟೀಸ್ ಮಾಡುವುದರಿಂದ ನಾವು ಸಂಪೂರ್ಣವಾಗಿ ಶಾಂತಿ ನೆಮ್ಮದಿಯನ್ನು ಪಡೆಯಬಹುದು. ನೇರವಾಗಿ ಫಲಿತಾಂಶದ ಮೇಲೆ ಗಮನ ಹರಿಸುವ ಬದಲು ಪ್ರತಿದಿನ ಪ್ರಾಕ್ಟೀಸ್ ಮಾಡುವುದರ ಮೇಲೆ ಗಮನ ಹರಿಸಿದರೆ ಫಲಿತಾಂಶ ಖಂಡಿತವಾಗಿ ಸಿಗುತ್ತದೆ. ಹಾಗಾಗಿ ನಿಮ್ಮ ಗಮನವನ್ನು ಪ್ರಾಕ್ಟೀಸ್ ಮಾಡುವುದರ ಮೇಲೆ ಕೇಂದ್ರೀಕರಿಸಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಇದು ಮನೋರಂಜನೆಯಲ್ಲ, ಮನಸ್ಸನ್ನು ಶುದ್ಧೀಕರಿಸುವ, ಮನಸ್ಸಿನ ನೋವುಗಳನ್ನು ಅಳಿಸುವ ಚಿಕಿತ್ಸೆ. ಹಾಗಾಗಿ ಪ್ರಯತ್ನಪೂರ್ವಕವಾಗಿ ನಾವೇ ಇದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ನಾವೇ ಶ್ರದ್ಧೆಯಿಂದ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಈ ಸೆಷನ್ನಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾ ಇರುವ ಅನೇಕ ಜನಗಳಿಗೆ ಇದರಿಂದ ಅನೇಕ ಥರದ ಉಪಯೋಗಗಳು ಆಗಿದೆ. ಮೊನ್ನೆ ಪ್ರಾಕ್ಟೀಸ್ ಸೆಷನ್ ನಂತರ ಒಬ್ಬರು ಹೇಳ್ತಾ ಇದ್ರು, ಅವರಿಗೆ ಅನೇಕ ವರ್ಷಗಳಿಂದ ಮಂಡಿ ನೋವು, ಸೊಂಟ ನೋವು ಇತ್ತು. ಅದನ್ನು ಅವರು ಸುಮಾರು ವರ್ಷಗಳಿಂದ ಅನುಭವಿಸಿಕೊಂಡು ಬಂದಿದ್ದರು. 4-5 ದಿವಸದ ಪ್ರಾಕ್ಟೀಸ್ನ ನಂತರ ಮಂಡಿ ನೋವು ಮತ್ತು ಸೊಂಟ ನೋವಿನಿಂದ ಅವರು ಸಂಪೂರ್ಣವಾಗಿ ಮುಕ್ತರಾಗಿದ್ದಾರೆ. ಹೀಗೆ BP, ಬ್ಲಡ್ ಪ್ರೆಷರ್ ಕಡಿಮೆ ಆಗಿದೆ, ಡಯಾಬಿಟಿಸ್ ನಿಯಂತ್ರಣಕ್ಕೆ ಬಂದಿದೆ, ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾ ಇರೋರು ಹೇಳ್ತಾರೆ. ಅನೇಕ ಥರದ ತಲೆನೋವುಗಳು ಪೂರ್ತಿ ವಾಸಿಯಾಗಿದೆ ಅಂತ ಅನೇಕರು ಹೇಳಿದ್ದಾರೆ. ಸುಮಾರು ವಿದ್ಯಾರ್ಥಿಗಳು ಹೇಳಿದರು, ನನಗೆ ಯಾವುದೋ ಒಂದು ಸಬ್ಜೆಕ್ಟ್ ಬಹಳ ಕಷ್ಟ ಆಗ್ತಾ ಇತ್ತು, ನಾನು ಅದರಲ್ಲಿ ಯಾವಾಗಲೂ ಕಡಿಮೆ ಮಾರ್ಕ್ಸ್ ತಗೊಳ್ತಾ ಇದ್ದೆ. ಈ ಪ್ರಾಕ್ಟೀಸ್ಗೆ ಬಂದ ನಂತರ ಆ ಸಬ್ಜೆಕ್ಟಿನ ಮೇಲೆ ನನಗೆ ಇದ್ದಂತಹ ಈ ಸಬ್ಜೆಕ್ಟ್ ತುಂಬ ಕಷ್ಟ ಭಾವನೆಗಳನ್ನು ಹೀಲ್ ಮಾಡಿಕೊಂಡ ನಂತರ ನನಗೆ ಅದು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಬೇರೆ ಸಬ್ಜೆಕ್ಟ್ಗಳ ಥರದಲ್ಲೇ ಅದಕ್ಕೂ ಕೂಡ ಮಾರ್ಕ್ಸ್ ಬರ್ತಾ ಇದೆ. ಇನ್ನೊಬ್ಬರು ಹೇಳಿದರು, ಅವರು ತಮ್ಮ ಕಾರನ್ನು ಮಾರಬೇಕು ಅಂತ ಅಂದ್ಕೊಂಡಿದ್ರು. ಸುಮಾರು 6 ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ರು. ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸ್ನೇಹಿತರಿಗೆ ಹೇಳಿ ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ಅನೇಕ ಪ್ರಯತ್ನಗಳನ್ನು ಮಾಡಿದ್ದರು. ಕಾರು ಮಾರಾಟ ಆಗಿರಲಿಲ್ಲ. ಈ ಪ್ರಾಕ್ಟೀಸ್ಗೆ ಬಂದ ನಂತರ ಒಂದು ವಾರದಲ್ಲಿ ಆಟೋಮೆಟಿಕ್ ಆಗಿ ಅವರು ಯಾವ ಬೆಲೆಯನ್ನು ನಿರೀಕ್ಷಿಸಿದ್ದರೋ ಅದೇ ಬೆಲೆಗೆ ಅವರು ಕಾರು ಮಾರಾಟವಾಯಿತು. ನನಗೆ ಪ್ರಾಕ್ಟೀಸ್ ಮಾಡಿದ ನಂತರ ಉದ್ಯೋಗ ಸಿಕ್ಕಿದೆ, ಸ್ಯಾಲರಿ ಹೆಚ್ಚಾಗಿದೆ, ಕೆಲಸದ ವಾತಾವರಣ ಸಂತೋಷದಾಯಕವಾಗಿದೆ, ಬದಲಾಗಿದೆ, ಒತ್ತಡ ಕಡಿಮೆ ಆಗಿದೆ. ಹೀಗೆ ಅನೇಕ ಫೀಡ್ಬ್ಯಾಕ್ ಬರ್ತಾ ಇದೆ. ಇನ್ನು ಮಗಳಿಗೆ ಮದುವೆ ಮಾಡಬೇಕು ಅಂತ ಪ್ರಯತ್ನಿಸಿದ್ದ ಒಬ್ಬರು ಸುಮಾರು 2-3 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ರು. ಈ ಸೆಷನ್ಗೆ ಬಂದ ಪ್ರಾಕ್ಟೀಸ್ ಮಾಡಿದ 1-2 ತಿಂಗಳಲ್ಲಿ ಉತ್ತಮವಾದ ಒಂದು ವರನ ಜೊತೆಗೆ ಮದುವೆ ಫಿಕ್ಸ್ ಆಯಿತು ಅಂತ ಹೇಳಿದರು. ಕಡಿಮೆ ಮಾರ್ಕ್ಸ್ ಬಂದಂತಹ ಒಂದು ಸಬ್ಜೆಕ್ಟನ್ನು ರಿವ್ಯಾಲ್ಯೂಯೇಷನ್ ಹಾಕಿ ಅದು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಯಿತು ಅಂತ ಇನ್ನೊಬ್ಬ ವಿದ್ಯಾರ್ಥಿ ಹೇಳಿದರು. ಬಿಸ್ನೆಸ್ಸಲ್ಲಿ ತುಂಬ ಕಷ್ಟ ಇತ್ತು, ಬಹಳ ಕಾಂಪಿಟೇಷನ್ ಇತ್ತು, ಬಿಸ್ನೆಸ್ ನಡೆಸುವುದೇ ಬಹಳ ಕಷ್ಟ ಆಗಿತ್ತು ಅಂತ ಒಬ್ಬರು ಉದ್ಯಮಿ ಬಂದಿದ್ದರು. ಅವರು ಪ್ರಾಕ್ಟೀಸ್ ಮಾಡಿದ ನಂತರ ಹೇಳಿದರು, ಬಿಸ್ನೆಸ್ಸಲ್ಲಿ ಬಹಳ ಇಂಪ್ರೂವ್ಮೆಂಟ್ ಇದೆ, ಮಾನಸಿಕವಾಗಿ ನೆಮ್ಮದಿ ಇದೆ ಅನ್ನುವ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ.
ಕೌಟುಂಬಿಕ ಒತ್ತಡಗಳ ಕಾರಣಗಳಿಂದ BP ಮತ್ತು ಡಯಾಬಿಟಿಸ್ಗೆ ತುತ್ತಾಗಿ ನರಳುತ್ತಾ ಇದ್ದಂತಹ ಒಬ್ಬ ಮಧ್ಯವಯಸ್ಕ ಮಹಿಳೆ ಪ್ರಾಕ್ಟೀಸ್ಗೆ ಅಟೆಂಡ್ ಆದ ನಂತರ ಹೇಳಿದರು, ನನಗೆ ಅರಿವಾಗಿದೆ, ಈ BP ಮತ್ತು ಡಯಾಬಿಟಿಸನ್ನು ತಂದುಕೊಂಡಿದ್ದು ನಾನೇ. ನನ್ನ ಕೌಟುಂಬಿಕ ಸಂಬಂಧಗಳಲ್ಲಿ ಒತ್ತಡಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದು ನಾನೇ. ಹಾಗೂ ನಾನು ಈ ಪ್ರಾಕ್ಟೀಸ್ ಮಾಡುವುದರ ಮೂಲಕ ಅದನ್ನು ಸರಿಪಡಿಸಿಕೊಳ್ಳಬಲ್ಲೆ ಅನ್ನುವ ಆತ್ಮವಿಶ್ವಾಸ ನನಗೆ ಬಂದಿದೆ ಅಂತ ಹೇಳಿದ್ರು. ಹೀಗೆ ಅನೇಕ ಥರದ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ. ನಮ್ಮ ದಿನನಿತ್ಯದ ಸೆಷನ್ಗಳಲ್ಲಿ ಬಂದು ಭಾಗವಹಿಸುವವರು ತಾವು ಅನುಭವಿಸಿದ ಅನೇಕ ಅದ್ಭುತ ಘಟನೆಯನ್ನು ಹಂಚಿಕೊಳ್ತಾ ಇರ್ತಾರೆ. ಹೋಪನೋಪನೋವನ್ನು ಪರಿಣಾಮಕಾರಿಯಾಗಿ ಬಳಸುವುದು ಹೇಗೆ? ನೀವು ಉತ್ತಮ ಆರೋಗ್ಯವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಕೇವಲ ನಿಮ್ಮ ದೇಹವನ್ನು ಸರಿಪಡಿಸಲು ಈ ಅಭ್ಯಾಸ ಮಾಡಬೇಡಿ. ಬದಲಾಗಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಿರುವ ಭಾವನಾತ್ಮಕ ಮಾದರಿಯನ್ನು ಬಿಡಲು ಕೇಂದ್ರೀಕರಿಸಿ. ಅದೇ ರೀತಿ ಸಂಬಂಧಗಳು, ಉದ್ಯೋಗ ಅಥವಾ ಜೀವನದ ಯಾವುದೇ ಕ್ಷೇತ್ರಕ್ಕೂ ಇದು ಅನ್ವಯಿಸುತ್ತದೆ. ಹೋಪನೋಪನೋ ಮೂಲಕ ನೀವು ಒಳಗಿನ ಶಕ್ತಿಯ ಅಡಚಣೆಯನ್ನು ನಿವಾರಿಸಿದಾಗ ಜೀವನವು ಸುಸಂಬದ್ಧವಾಗಿ ಮತ್ತು ಸುಲಭವಾಗಿ ಬೆಳೆಯುತ್ತದೆ. ಈ ಹೀಲಿಂಗನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು? ನೀವು ಅನುಭವಿಸುತ್ತಿರುವ ಸಮಸ್ಯೆ ಏನು? ಸಮಸ್ಯೆಯನ್ನು ಪರಿಹರಿಸುವ ಕಡೆಗೆ ಗಮನ ಹರಿಸುವುದನ್ನು ಬಿಟ್ಟು ಆ ವಿಷಯದ ಮೇಲೆ ನಿಮ್ಮ ಒಳಗಿನ ಭಾವನೆಗಳನ್ನು ನಿವಾರಿಸುವುದಕ್ಕೆ ಗಮನ ಹರಿಸಿ. ನಿಮ್ಮನ್ನು ಸೃಷ್ಟಿಸಿದ ಆ ವಿಶ್ವಚೇತನಕ್ಕೆ ಹೇಳಿ, ಈ ಸಮಸ್ಯೆಗೆ ನಾನೇ 100% ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಅಭ್ಯಾಸದ ಮೇಲೆ ವಿಶ್ವಾಸವಿರಿಸಿ. ನಿಮ್ಮ ಅಂತರ್ಮನಸ್ಸಿಗೆ ಕಾರ್ಯನಿರ್ವಹಿಸಲು ಬಿಡಿ ಮತ್ತು ಜೀವನವು ನಿಮ್ಮ ಪರಮಹಿತಕ್ಕಾಗಿ ಬದಲಾಗುತ್ತದೆ ಎಂದು ನಂಬಿ. ಅಭ್ಯಾಸದಿಂದ ನಮ್ಮ ಜೀವನದಲ್ಲಿ ಸೃಷ್ಟಿಸಿಕೊಂಡಂತಹ ಅಶಾಂತಿಯನ್ನು ನಾವು ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿಕೊಳ್ಳಬಹುದು, ಶಾಂತಿಯನ್ನು ಮರುಸ್ಥಾಪಿಸಿಕೊಳ್ಳಬಹುದು ಎಂದು ನಂಬಿ. ನಾವು ಪ್ರತಿದಿನ 2 ಉಚಿತ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ ಆಯೋಜಿಸಿದ್ದೇವೆ. ಸಮಯ ರಾತ್ರಿ 9:30 PM, ಬೆಳಗ್ಗೆ ಭಾರತದ ಸಮಯ 11:30 AM. ಇದು 30 ನಿಮಿಷಗಳ ಆನ್ಲೈನ್ ಸೆಷನ್. ಈ ಉಚಿತ ಸೆಷನ್ಗಳಿಗೆ ಸೇರಲು ಮತ್ತು ಒಟ್ಟಿಗೆ ಅಭ್ಯಾಸ ಮಾಡಲು ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಕೊಟ್ಟಿದ್ದೇವೆ. ಅದರ ಮೇಲೆ ಕ್ಲಿಕ್ ಮಾಡಿ ಕಮ್ಯುನಿಟಿಗೆ ಸೇರಿಕೊಳ್ಳಿ. ಉಚಿತ ಸೆಷನ್ಗಳ ಲಿಂಕನ್ನು ಸಾಮಾನ್ಯವಾಗಿ ಸೆಷನ್ಗೆ 1 ಗಂಟೆ ಮೊದಲು ಪೋಸ್ಟ್ ಮಾಡಲಾಗುತ್ತದೆ. ಈ ಸೆಷನ್ಗಳು ಯಾವುದೇ ವ್ಯಕ್ತಪಡಿಸದ ಭಾವನೆಗಳನ್ನು ಅಥವಾ ಮಾನಸಿಕ ನಿರ್ಬಂಧಗಳನ್ನು ಬಿಡುಗಡೆ ಮಾಡಲು ನಿಮಗೆ ಅವಕಾಶವನ್ನು ನೀಡುತ್ತದೆ. ಸ್ಯಾಂಪಲ್ ಹೀಲಿಂಗ್ ಪ್ರಾಕ್ಟೀಸ್ ಲಿಂಕನ್ನು ವಿಡಿಯೋ ಕನ್ನಡದಲ್ಲಿ ನೋಡಬಹುದು. ಡಿಸ್ಕ್ರಿಪ್ಷನ್ನಲ್ಲಿರುವ ವಿಡಿಯೋ ಲಿಂಕ್ ಕ್ಲಿಕ್ ಮಾಡಿ. ನಿರ್ದಿಷ್ಟ ಸಮಸ್ಯೆ ಇದ್ದು ಖಾಸಗಿ ಸಮಾಲೋಚನೆ ಅವಶ್ಯಕತೆ ಇರುವವರು ಪರ್ಸನಲ್ ಪೇಡ್ ಸೆಷನ್ಗೆ ಸೇರಬಹುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಕಮ್ಯುನಿಟಿ ಅಡ್ಮಿನ್ಗೆ ಮೆಸೇಜ್ ಮಾಡಿ. ನೀವು ಈ ಬೆಳವಣಿಗೆಯ ಮಾರ್ಗವನ್ನು ಆರಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮನ್ನು ನೀವು ಹೀಲ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಪ್ರಜ್ಞಾ ಪ್ರಕಲ್ಪ, ಹೀಲ್, ಗ್ರೋ, ಶೈನ್.